ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ಇಂಡಿಯನ್ ಮನಿ .com ಸಂಸ್ಥಾಪಕರಾದ CS ಸುಧೀರ್ ಅವರ ಫಿನಾನ್ಷಿಯಲ್ ಫ್ರೀಡಮ್ ಶೋ ಪ್ರಸಾರವಾಗಲಿದೆ. ನಮಸ್ಕಾರ. ಫಿನಾನ್ಷಿಯಲ್ ಫ್ರೀಡಮ್ ಶೋಗೆ ಸ್ವಾಗತ. ನಾನು CS ಸುಧೀರ್. ಇಂದ್ರಜಿತ್ ಅವರು ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ಒಂದು ಪ್ರಶ್ನೆಯನ್ನ ಪೋಸ್ಟ್ ಮಾಡಿದ್ದಾರೆ. ಅವ್ರು ಕೇಳ್ತಿದ್ದಾರೆ, ನಮ್ಮ ಆದಾಯ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅಂತ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಆದಾಯ ಜಾಸ್ತಿ ಆಗಬೇಕು ಅನ್ನೋ ಆಸೆ ಇರುತ್ತೆ. ನಮ್ಮ ದೇಶದಲ್ಲಿ 138 ಕೋಟಿ ಜನಸಂಖ್ಯೆ ಇದ್ರೂ ಕೂಡ ಕೆಲಸ ಮಾಡುವ ವರ್ಕಿಂಗ್ ಪಾಪ್ಯುಲೇಷನ್ ಬರೀ 60 ಕೋಟಿ. ಉಳಿದವರು ವಯಸ್ಸಾದವರು ಇರ್ಬೋದು, ಮಕ್ಕಳಿರ್ಬೋದು, ಹಾಗಾಗಿ ಅವ್ರು ಕೆಲಸ ಮಾಡ್ತಿಲ್ಲ. ಅದರಲ್ಲೂ ಕೂಡ ನಿಮ್ಗೊಂದು ವಿಷಯ ಗೊತ್ತಾ, ನಮ್ಮ ದೇಶವನ್ನ ಪ್ರಪಂಚದ ಯಂಗೆಸ್ಟ್ ಕಂಟ್ರಿ ಅಂತಾರೆ. ಯಾಕೆ ಅಂದ್ರೆ ನಮ್ಮ ದೇಶದ ಜನಸಂಖ್ಯೆ ಪ್ರಪಂಚದಲ್ಲಿ ನಂಬರ್ 2 ಜನಸಂಖ್ಯೆಯಲ್ಲಿ, ಚೈನಾ ಬಿಟ್ರೆ ನಾವೇ. ಆದ್ರೆ ಈ 138 ಕೋಟಿ ಜನಸಂಖ್ಯೆಯಲ್ಲಿ ಬರೋಬ್ಬರಿ 50%ಗಿಂತ ಜಾಸ್ತಿ ಜನ 25 ವರ್ಷಕ್ಕಿಂತ ಕಡಿಮೆಯವರು. ಮತ್ತೆ 65% ಪಾಪ್ಯುಲೇಷನ್ 35 ವರ್ಷಕ್ಕಿಂತ ಕಡಿಮೆಯವರು. ಅಂದ್ರೆ ಯೋಚನೆ ಮಾಡಿ ನಮ್ಮಲ್ಲಿರುವ ಯೂತ್ ಪವರ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಆದ್ರೆ ಸಮಸ್ಯೆ ಏನ್ ಗೊತ್ತಾ, ನಮ್ಮ ದೇಶದ GDP ಪರ್ ಕ್ಯಾಪಿಟಾ GDP ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಒಬ್ಬೊಬ್ಬರ ಆದಾಯ ಅಂತ ಹೇಳ್ತೀವಲ್ಲ, ಆವರೇಜ್ ಇನ್ಕಮ್ ಅಂತ, ಅದು ಒನ್ ಆಫ್ ದ ಲೋಯೆಸ್ಟ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲೇ ಬಹಳ ಕಡಿಮೆ. ಯಾಕಂದ್ರೆ ನಮ್ಮ ಪರ್ ಕ್ಯಾಪಿಟಾ GDP ಇರೋದು ಬರೀ $2,300, ಅಂದ್ರೆ ಒಂದು 1.8 ಲ್ಯಾಕ್, 1,80,000 ರೂಪಾಯಿ ಬರುತ್ತೆ. ಅದೇ ನಮ್ಮ ಚೈನಾ ಇದೆಯಲ್ಲ, ಚೈನಾ ನಮ್ಗಿಂತ ಜಾಸ್ತಿ ಪಾಪ್ಯುಲೇಷನ್ ಇದೆ. ಆದ್ರೆ ಚೈನಾದ ಪರ್ ಕ್ಯಾಪಿಟಾ ಇನ್ಕಮ್ 8 ಲಕ್ಷಕ್ಕಿಂತ ಜಾಸ್ತಿ ಇದೆ. ಯೋಚನೆ ಮಾಡಿ ನೋಡಿ, ನಮಗಿಂತ ಅವ್ರದ್ದು 4 ಪಟ್ಟು ಜಾಸ್ತಿ ಇದೆ. ಆದ್ರೆ ಯಾಕಾಗಿ ಚೈನಾದಲ್ಲಿ ಹೀಗಾಯ್ತು? ಇವತ್ತು ನೀವು ನಮ್ಮ ದೇಶದಲ್ಲಿ ಎಲ್ಲೇ ಹೋಗಿ ನೋಡಿ, ಎಲ್ಲಿ ಮಾಲ್ಗೆ ಹೋಗಿ, ಯಾವುದೋ ಅಂಗಡಿಗೆ ಹೋಗಿ, ನೀವು ದೀಪಾವಳಿ ಹಬ್ಬದಲ್ಲಿ ಹೊಡೆಯುವ ಪಟಾಕಿ ನೋಡಿ, ನಿಮ್ಮ ಮಕ್ಕಳಿಗೆ ಕೊಡಿಸುವ ಆಟದ ಸಾಮಾನು ನೋಡಿ, ಎಲ್ಲ ಚೈನಾದಲ್ಲಿ ಮಾಡಿರ್ತಾರೆ. ಯಾಕಾಗಿ? ಚೈನಾ ಚೀಪ್. ಆದ್ರೆ ನಿಮ್ಗೆ ವಿಷಯ ಗೊತ್ತಾ, ಚೈನಾದಲ್ಲಿ ಆವರೇಜ್ ಲೇಬರ್ ಕಾಸ್ಟ್, ಅಂದ್ರೆ ಚೈನಾದಲ್ಲಿ ಜನರಿಗೆ ಸಂಬಳ ಕೊಡ್ಬೇಕಲ್ಲ, ಅಲ್ಲಿಯ ಆವರೇಜ್ ಸಂಬಳ ಭಾರತದ ಸಂಬಳಕ್ಕಿಂತ 4 ಪಟ್ಟು ಜಾಸ್ತಿ ಇದೆ. ಆದ್ರೆ ಚೈನಾದ ವಸ್ತುಗಳ ಬೆಲೆ ನಮಗಿಂತ ಕಡಿಮೆ. ಯಾಕಾಗಿ? ಚೈನಾದವರು ನಮ್ಮ ತರ ಸೋಂಬೇರಿಗಳಲ್ಲ. ನಾವ್ ಹೇಗೆ ಅಂದ್ರೆ 2 ಗಂಟೆ ಕೆಲಸ ಮಾಡಿದ್ರೆ ಇನ್ನು 8 ಗಂಟೆ ರೆಸ್ಟ್ ತಗೋತೀವಿ. ಅವ್ರು ಹಾಗಲ್ಲ. ಬೆಳಿಗ್ಗೆಯಿಂದ ಸಂಜೆ ತನಕ 10 ಗಂಟೆ ಆಫೀಸ್ ಅವರ್ಸ್, ಅಂದ್ರೆ 10 ಗಂಟೆ ಕೆಲಸ ಮಾಡಲೇಬೇಕು ಅಂತ ಮಾಡ್ತಾರೆ. ರೆಸ್ಟ್ ತಗೊಳಲ್ಲ. ಅವರು ಆ ಡಿಸಿಪ್ಲಿನ್ ಇದೆ ಅವರಿಗೆ. ಹಾಗಾಗಿ ಅಲ್ಲಿ ಎಫಿಷಿಯನ್ಸಿ ಜಾಸ್ತಿ. ನಮ್ಮಲ್ಲಿ ಎಫಿಷಿಯನ್ಸಿ ಬಹಳ ಕಡಿಮೆ. ಈಗ ನಾನು ರೈತರು, ನಾನು ಹಳ್ಳಿಯಿಂದ ಬಂದವನು. ಹಳ್ಳಿಯಲ್ಲಿ ತೋಟದ ಕೆಲಸಕ್ಕೆ ಜನ ಬರ್ತಾರಲ್ಲ, ಅವ್ರು 10-10:30 ಬರ್ತಾರೆ ತೋಟದ ಕೆಲಸಕ್ಕೆ. 10-10:30 ಬಂದ್ರೆ ಸಂಜೆ 3 ಗಂಟೆ 3:30 ಹೋಗ್ಬಿಡ್ತಾರೆ. ಎಷ್ಟೊತ್ತು ಕೆಲಸ ಮಾಡ್ದಂಗೆ ಆಯ್ತು ಹೇಳಿ. ಈ ದೇಶದಲ್ಲಿ ಎಫಿಷಿಯನ್ಸಿ ಬರ್ದಿತಿ. ನಾವು ದಿನಕ್ಕೆ 10 ಗಂಟೆ 12 ಗಂಟೆ ಕೆಲಸ ಮಾಡೋದನ್ನ ಕಲಿದಿತಿ. ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು ಹೇಳಿದ್ದಾರೆ, ದೇಶವನ್ನ ಕಟ್ಟಬೇಕು, ಈಗ ನಾವು ಉದ್ಧಾರ ಮಾಡಬೇಕು ಅಂದ್ರೆ 12 ಗಂಟೆ ಕೆಲಸ ಮಾಡಬೇಕು ಯೂತ್ಸು ಅಂತ. ಹಾಗೆ ಮಾಡ್ದಿತಿ ನಾವು ಇಂಪ್ರೂವ್ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಮ ಆದಾಯ ಜಾಸ್ತಿ ಆಗಬೇಕು ಅಂತ ಹೇಳಿ ಸುಮ್ಮನೆ ಕನಸು ಕಾಣೋದಿದೆಯಲ್ಲ, ಏನೂ ಪ್ರಯೋಜನ ಇಲ್ಲ. ನಾನು ಹೇಳ್ತೀನಿ ಕೇಳಿ, ನೀವು ಯಾರು ಬೇಕಾದ್ರೂ ಕನಸು ಕಾಣ್ಬೋದು, ಯಾರು ಬೇಕಾದ್ರೂ ಆಸೆ ಇಟ್ಕೊಳ್ಬೋದು. ಆದ್ರೆ ಯಾರಿಗೆ ಸಾಮರ್ಥ್ಯ ಇರುತ್ತೆ, ಯಾರು ಕಷ್ಟಪಟ್ಟು ದುಡಿತಾರೋ ಅವ್ರ ಆದಾಯ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಆದಾಯ ಜಾಸ್ತಿ ಮಾಡಬೇಕು ಅಂದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿ, ನಿಮ್ಮ ಎಫಿಷಿಯನ್ಸಿನ ಜಾಸ್ತಿ ಮಾಡ್ಕೊಳ್ಳಿ, ಹೊಸತನ್ನ ಕಲೀರಿ, ಹೊಸ ಹೊಸ ಆಪರ್ಚುನಿಟಿಗಳನ್ನ, ಅವಕಾಶಗಳನ್ನ ಹುಡ್ಕೊಂಡು ಹೋಗಿ ಅದನ್ನ ಫಾಲೋ ಮಾಡಿ. ಹಾಗೆ ಮಾಡಿದಾಗ ಆದಾಯ ಜಾಸ್ತಿ ಆಗುತ್ತೆ. ಹಾಗಾಗಿಯೇ ನಾವು ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅನ್ನ ಶುರು ಮಾಡಿದ್ದು. ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ನೀವು ಒಂದು ವೇಳೆ ನಿಮ್ಮನ್ನು ನೀವು ಎಫಿಷಿಯೆಂಟ್ ಮಾಡ್ಕೋಬೇಕು, ಹೊಸ ಅವಕಾಶಗಳನ್ನ ನೀವು ಹುಡ್ಕೊಂಡು ಹೋಗ್ಬೇಕು, ಮತ್ತೆ ನಿಮ್ಮಲ್ಲಿ ಬೇರೆ ಬೇರೆ ಹೊಸ ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡ್ಕೋಬೇಕು ಅಂದ್ರೆ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ನಿಮ್ಗೆ ಎಲ್ಲ ಸ್ಕಿಲ್ಸ್ಗಳು ಇದೆ. ನಿಮ್ಮ ಕರಿಯರ್ ಬಿಲ್ಡ್ ಮಾಡ್ಕೊಳ್ಳೋಕೆ, ನೀವು ಒಬ್ಬ ಒಳ್ಳೆ ರೈತ ಆಗೋಕಿರ್ಬೋದು, ಒಬ್ಬ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ, ನಿಮಗೆ ಪರ್ಸನಲ್ ಫಿನಾನ್ಸ್ ಸಂಬಂಧಪಟ್ಟ ಎಲ್ಲ ಕೋರ್ಸ್ಗಳು ಇದೆ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ. ಇದನ್ನೆಲ್ಲ ನೋಡಿ ನೀವು ಪ್ಲೇ ಸ್ಟೋರ್ ಇಂದ ಅಥವಾ ಆಪ್ ಸ್ಟೋರ್ ಇಂದ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗೇನೆ ಫಿನಾನ್ಷಿಯಲ್ ಫ್ರೀಡಮ್ ಆಪ್ ಅಲ್ಲಿ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ, ನನ್ನ ಕೇಳಬೇಕು ಅಂತಿದ್ರೆ ಅದನ್ನು ಕೂಡ ಪೋಸ್ಟ್ ಮಾಡಿ. ನಾಳಿನ ಎಪಿಸೋಡ್ ಅಲ್ಲಿ ನಾನು ಉತ್ತರ ಕೊಡ್ತೀನಿ. ನನ್ನ ಉದ್ದೇಶ ನೀವು ಕಲಿಬೇಕು, ಬುದ್ಧಿವಂತರಾಗಬೇಕು, ಶ್ರೀಮಂತರಾಗಬೇಕು. ಒಳ್ಳೆಯದಾಗಲಿ.
ಹಣಕಾಸಿನ ವಿಚಾರದಲ್ಲಿ ಇನ್ನಷ್ಟು ವಿವರಗಳಿಗಾಗಿ ನಾಳಿನ ಸಂಚಿಕೆಯನ್ನ ತಪ್ಪದೆ ವೀಕ್ಷಿಸಿ. ವಿಷ್ಣು ಈ ಕ್ಷಣದ ಸುದ್ದಿ.